ಏಕೆ ಹೇಳು, ಬೇರೆ ಮಾಡು ಕೈಗಳ ಮೇಲೆ ಹೋರಾಡೋಕೆ ಕೇಳು. ಜೀವನ ಒಂದು ತೂಗು ಯಾಲೆ, ಯಾಕೆ ನೀನು ಕೇಳು. ಭೂಮಿ ಮೇಲೆ ನಮ್ಮ ಬಾಡು ಯುದ್ಧ ತಾಟ ಕೇಳು. ನಮಸ್ಕಾರ ವೀಕ್ಷಕರೇ, MDA ದ ನೋ ಮುಲಾಜ್ ಝೋನ್ ಎನ್ನುವ ವಿಶೇಷ ವರದಿಗೆ ಸ್ವಾಗತ. ನಾನು ಕೃಷ್ಣಮೂರ್ತಿ. ವೀಕ್ಷಕರು ಹೇಳ್ತಾರಲ್ಲ, ಖಡಕ್ತನ ಜಾಸ್ತಿ ಆದಂಗೆಲ್ಲ ಸಮಸ್ಯೆಗಳು ತೊಂದರೆಗಳು ನೀಡೋದು ಜಾಸ್ತಿ ಆಗ್ತದೆ ಪಬ್ಲಿಕ್ನಿಂದ ಅಂತ ಹೇಳ್ಬೋದು. ಯಾಕಂದರೆ ಈಗ ಎಲ್ಲರೂ ಹಂಗಿರೋದಿಲ್ಲ, ಆದರೆ ಕೆಲವರು ಮಾತ್ರ ಕೆಲವರನ್ನು ರೆಪ್ರೆಸೆಂಟ್ ಮಾಡ್ತಾರೆ. ಕಾರಣ ಇಲ್ಲಿ 3 ಅದ್ಭುತ ಅಧಿಕಾರಿಗಳು, ಇಲ್ಲಿ ಕಮಿಷನರ್ ರಕ್ಷಿತ್ ಅವರು, AD ಸುನೀತಾ ಅವರು, ಹಾಗೆ ಸತೀಶ್ ಚಂದ್ರ ಅವರು. ನಿಮಗೆ ತೋರಿಸ್ತದೆ ಗರುಡ. ಇಲ್ಲಿ ದೇವನೂರು ಬಡಾವಣೆಯಲ್ಲಿ, ಹಾಗೆ ರಾಜೀವ್ ನಗರ, ನಾಯ್ಡು ನಗರ, ಈ ಎಲ್ಲ ಬಡಾವಣೆಗಳಲ್ಲಿ ನಿನ್ನೆ ಒಂದೇ ದಿವಸದಲ್ಲಿ ಎಷ್ಟೊಂದು ಕಾರ್ಯಗಳನ್ನು ಇವ್ರು ಮಾಡಿದ್ದಾರೆ ಅಂತಂದರೆ, ಅದರ ನೋಡಿದರೆ ನಿಮ್ಗೆ ಗೊತ್ತಾಗತ್ತೆ ಈ ಖಡಕ್ತನ ಇವ್ರಲ್ಲಿ ಏನಿದೆಯಲ್ಲ, ಇದು ಒಂದು ರೀತಿಯಿಂದ ಹೇಳ್ತಾರಲ್ಲ, ಕೆಲವೊಂದು ಸತಿ ಇವ್ರ ಮೇಲೇ ಅಪವಾದ ಬರೋ ಅರ್ಥದಲ್ಲಿ ಕೆಲವೊಬ್ಬರು ಹೋರಾಡ್ತಿರ್ತಾರೆ. ಹೋರಾಟಗಾರರಂತಿರೋ ಹಾರಾಟಗಾರರಂತಿರೋ ಗೊತ್ತಿಲ್ಲ. ಇಲ್ಲಿ ನಿಜವಾಗ್ಲೂ ಒಂದು ಅಪ್ರಿಸಿಯೇಷನ್ ನಾವು ಮಾಡಲೇಬೇಕು ಅಂತಂದರೆ, ಇಂಥ ಅಧಿಕಾರಿಗಳ ಸಂಖ್ಯೆ ಜಾಸ್ತಿ ಅಕ್ಷಯ ಆಗಬೇಕು. ಯಾಕಂದರೆ ಅದು ಆದಾಗ ಮಾತ್ರ ಈ ಮುಂಚೆನ ಏನು ಕಪ್ಪು ಚುಕ್ಕಿ ಇತ್ತಲ್ಲ ಅದನ್ನು ಅಳಿಸ್ಲಿಕ್ಕೆ ಸಾಧ್ಯ. ಮೂಡ MD ಆಗಿದೆ. MDA ಈಗ ಮುಲಾಜಿಲ್ದಂಗೆ ಆಗಿದೆ. ಒಂದು ವಿಶೇಷ ವರದಿ ಇದೆ. ನಮಸ್ಕಾರ ವೀಕ್ಷಕರೇ, MDA ದ ನೋ ಮುಲಾಜ್ ಝೋನ್, ಇದು ಗರುಡ ಟಿವಿಯ ವಿಶೇಷ ವರದಿ. ವೀಕ್ಷಕರೇ, ಮೂಡ ಈಗ MDA ಆಗಿದೆ, ನಿಮ್ಗೆ ಗೊತ್ತಿದೆ. MDA ಬಹಳ ಖಡಕ್ ಆಗಿದೆ. ಇದರಲ್ಲಿ ಈಗ ಕಮಿಷನರ್ ರಕ್ಷಿತ್ ಕೆಲಸದ ವಿಚಾರದಲ್ಲಿ ನೋ ಮುಲಾಜ್ ಮ್ಯಾನ್ ಅಂತಲೇ ಹೇಳ್ಬೋದು. ಅವರ ಮಾರ್ಗದರ್ಶನದಲ್ಲಿ ಝೋನ್ 5ನ AD ಸುನೀತಾ ಅವರು, ಸತೀಶ್ ಚಂದ್ರ ಅವರು ಈಗ ಜಬರ್ದಸ್ತಾಗಿ ಕೆಲಸ ಮಾಡ್ತಾ ಇದ್ದಾರೆ. ಅದರ ದರ್ಶನ ಗರುಡ ನಿಮಗೆ ಮಾಡಿಸ್ತದೆ. ಸುನೀತಾ, ಸತೀಶ್ ಚಂದ್ರ, ರಕ್ಷಿತ್, ಈ ಖಡಕ್ತನ ಈ ಕೆಲವೊಬ್ಬರಿಗೆ ಇದು ಕಣ್ಣು ಕಿಸರಾಗ್ಬಿಟ್ಟಿದೆ. ಇವರ ಅಂದರೆ ಈಗ ಹೇಳ್ತಾರಲ್ಲ, ಸರ್ ನಮ್ಮದು ಹೆಂಗನೇ ಇರಲಿ ಒಂದು ಕೆಲಸ ಮಾಡಿಕೊಡಿ ಸರ್. ಈ ಮುಂಚೆ ಇತ್ತು, ಮುಂಚೆ ಕೆಲವು ಅಧಿಕಾರಿಗಳು ಇದ್ದರು, ಹೀಗಾಗಿ ಆ ಮೂಡಾಗೆ ಒಂದು ಕಪ್ಪು ಚುಕ್ಕೆ ಬಂದಿತ್ತು. ಈಗ MDA ಆಗಿದೆ. ಇಲ್ಲಿ ಮುಲಾಜಿಲ್ಲದ ಆಫೀಸರ್ಗಳು ಇದ್ದಾರೆ. ಸತೀಶ್ ಚಂದ್ರ, ಸುನೀತಾ ಮೇಡಮ್, ಇವರು ಸುಮಾರು ಜನಕ್ಕೆ ಈ ತಮ್ಮ ಖಡಕ್ತನದಿಂದ ಕೆಟ್ಟಾಗಿದ್ದಾರೆ, ಕಣ್ಣು ಕಿಸರಾಗಿದೆ ಅಂತ ಹೇಳ್ಬೋದು. ಕಾರಣ ಇವ್ರದ್ದು ಡೆಡಿಕೇಶನ್. ಹಾಗೆ ಈ ತಲೆ ಕೆರ್ಕೊಂಡು ನಮ್ಮದು ಅದು ಇಲ್ಲೀಗಲ್ ಇದ್ದರೂ ಕೂಡ ಲೀಗಲ್ ಅನ್ನಂಗೆ ಮಾಡಿಕೊಡಿ, ಅಥವಾ ಒಂದಿಷ್ಟು ನೋಡಿ ಸರ್ ಅಂಥೇಳಿ ತಲೆ ಕೆರೆದಾಗ ಇವರು ತಲೆ ಕೆಡಿಸ್ಕೊಂಡಂಗಿಲ್ಲ. ಹೀಗಾಗಿ ಇವರು ಕೆಟ್ಟ ವ್ಯಕ್ತಿಗಳು. ಅವರಿಗೆ ಇವರ ಮಂತ್ರ ಇಷ್ಟೇ. ಇವಾಗ ಅನಧಿಕೃತ ಬಡಾವಣೆ ಅತಿಕ್ರಮಣ ಈಗ ನಡೆಯೋದಿಲ್ಲ. ಯಾಕಂದರೆ ನಮ್ಮ JCBಗೆ ಮುಲಾಜೇ ಇಲ್ಲ ಅಂತಾರೆ ರಕ್ಷಿತ್ ಅವರು, ಸುನೀತಾ ಅವರು, ಸತೀಶ್ ಚಂದ್ರ ಅವರು. ಹೀಗಿದ್ದಾಗ ಕೆಲವೊಬ್ಬರಿಗೆ ಇವರು ಕಬ್ಬಿಣದ ಕಡಲೆ ಆಗಿದ್ದಾರೆ. ಏನಂತೀರ? ಕಬ್ಬಿಣದ ಕಡಲೆ ಕಡಿಯಲೇಬೇಡಿ ಅಂತ ಗರುಡ ಹೇಳ್ತದೆ. ಇಂಥ ಆಫೀಸರಿಂದ ಮೂಡಾಗೆ ಒಂದು ಸುಂದರ ಕಳೆ ಇವಾಗ ಬಂದಿದೆ ಅಂತ ಹೇಳ್ಬೋದು. ವೀಕ್ಷಕರೇ, ಈ ಮುಂಚೆ ಕೂಡ ಸತೀಶ್ ಚಂದ್ರ, ಸುನೀತಾ ಮೇಡಮ್ ಅವರು ಯಾವ ರೀತಿ ಆ ಸ್ಪಾಟ್ನಲ್ಲಿ ವರ್ಕ್ ಮಾಡಿದರು ಅನ್ನೋದಕ್ಕೆ ಈಗ ಅಕ್ಟೋಬರ್ 20, 2025 ಈ ಒಂದು ಕಾರ್ಯಾಚರಣೆ, ಅಂದರೆ ವಿಜಯನಗರದ 4ನೇ ಹಂತದ ಅಕ್ರಮ ವಾಸ, ಆ ಮಳಿಗೆ ಕಟ್ಕೊಂಡು ಸುಮಾರು ಒಂದು 40 ಕೋಟಿ ಮೌಲ್ಯದ 2.5 ಎಕರೆ ಆಸ್ತಿಯನ್ನು ವಾಪಸ್ ತೊಗೊಂಡ್ರು. ಆವಾಗ ಕೂಡ ಸುಮಾರು ಜನಕ್ಕೆ ಕಣ್ಣು ಕಿಸರಾಗಿತ್ತು. ಯಾಕಂದರೆ ಇಲ್ಲಿ 20 ವರ್ಷದ ಕೆಳಗೆ ಆ ವ್ಯಕ್ತಿ ಪರಿಹಾರ ಪಡೆದರೂ ಕೂಡ JCBನಲ್ಲಿ ಬಂದು ಕೂತ್ಕೊಂಡು ಹೈರಾಣ ಮಾಡಿದರು. ಇಲ್ಲಿ ಯಾವುದೇ ಮುಲಾಜಿಗೆ ಇವರು ಬರಲಿಲ್ಲ. ಹೀಗಾಗಿ ಇಲ್ಲಿ ಕಚೇರಿನಲ್ಲಿ ಇವರ ವಿರುದ್ಧ ತಮಟೆಯನ್ನು ಬಡಿತದೆ, ಡೋಲ್ನೂ ಬಡಿತದೆ. ಈಗ ಸೆಕೆಂಡ್ ಸ್ಟೇಜ್ RS ನಾಯ್ಡು ನಗರದಲ್ಲಿ ಅವರ ಕಾರ್ಯಾಚರಣೆ ನಿನ್ನೆ ಯಾವ ರೀತಿ ಇತ್ತು ಅಂತಂದರೆ, ಈ ಅಮೋದ್ ವಿಗ್ ಅಂಥೇಳಿ ಅವ್ರಿಗೆ ಒಂದು ನೋಟಿಸನ್ನು ಅವರು ಆಲ್ರೆಡಿ ಅಲ್ಲಿ ಕಂಬಕ್ಕೆ, ಗೋಡೆಗೆ, ಅವರ ಲೇಔಟಿಗೆ ಅಂಟಿಸಿದ್ದಾರೆ. ಅದರ ಚಿತ್ರಣ ಗರುಡ ನಿಮಗೆ ತೋರಿಸ್ತದೆ ನೋಡಿ. ಇದು ಮೈಸೂರು ತಾಲೂಕು ಕಸಬಾ ಹೋಬಳಿ ದೇವನೂರು ಗ್ರಾಮದ ಸರ್ವೆ ನಂಬರ್ 18/2, 7,
19-20-3-21/2. ಇಲ್ಲಿ ಈ ಪ್ರದೇಶದಲ್ಲಿ ಬಡಾವಣೆ ಅನಧಿಕೃತವಾಗಿ ಅನ್ಅಥರೈಸ್ಡ್ ಆಗಿ ನಿರ್ಮಾಣ ಮಾಡ್ತಾ ಇದ್ದೀರಿ ನೀವು, ನಮ್ಮ ಗಮನಕ್ಕೆ ಇದು ಬಂದಿದೆ ಅಂಥೇಳಿ ಒಂದು ನೋಟಿಸನ್ನು 7/4/2026 ಅಂದರೆ ನಿನ್ನೆ ಅಲ್ಲಿ ಅಂಟಿಸಲಾಗಿದೆ. ಪ್ರಾಧಿಕಾರದ ನಗರ ಯೋಜನೆ ಶಾಖೆಯಿಂದ ಬಡಾವಣೆ ಅನುಮೋದನೆ ಪಡೆದಿಲ್ಲ, ಲ್ಯಾಂಡ್ ಅಕ್ವಿಸಿಷನ್ ಬಗ್ಗೆ NOC ಇಲ್ಲ, ಪ್ರಿಯರ್ ಪರ್ಮಿಷನ್ ಪಡೆದು ಡೆವಲಪ್ಮೆಂಟು ಇಲ್ಲಿ ಮಾಡಬೇಕು, ನೀವು ಮಾಡಿಲ್ಲ, ಈ ನೋಟಿಸು ಅಂಟಿಸಿದ್ದೀವಿ, ಇಲ್ಲಿ ದಾಖಲೆಯನ್ನು ತಗೊಂಡು ಕಚೇರಿಗೆ ಬನ್ನಿ, ನೀವು ಸರಿ ಇದ್ದರೆ ನಾವು ಸರಿ ಅಂತೀವಿ, ನೀವು ತಪ್ಪಿದ್ರೆ ನಾವು ನೋ ಅಂತೀವಿ ಅನ್ನೋ ಅರ್ಥದಲ್ಲಿ ಇಲ್ಲೊಂದಿಷ್ಟು ಚಿತ್ರಣಗಳು ಕಾಣ್ತವೆ. ಇನ್ನು ಕೆಲವೆಡೆ ಕಲರ್ ಶೆಡ್ಗಳು ಅಲ್ಲಿ ಹಾಕಿ ಇಲ್ಲಿ ಬಂಡತನ ಮೆರೆದವರಿಗೆ ಆ JCB ಗರ್ಜಿಸಿ ಶೆಡ್ಗಳನ್ನು ಮುಲಾಜಿಲ್ದಂಗೆ ಕೆಡುತ್ತಾ ಇದ್ದಾರೆ. ಹಾಗೆ ಈಗೇನು ಹಾಲೋ ಬ್ರಿಕ್ಸ್ನಿಂದ ಹಾಗೆ ಈಗ ಟೆಂಪರರಿ ಒಂದು ಫೆನ್ಸಿಂಗ್ ಅಂತ ಹಾಕಿರ್ತಾರಲ್ಲ ಸಿಮೆಂಟಿಂದು, ಅದರ ಮೇಲೆ ಕೂಡ JCB ನರ್ತನ ಮಾಡಿದೆ. ವೀಕ್ಷಕರ, ಪ್ರತಿಯೊಂದು ಸಿಸ್ಟಮ್ಯಾಟಿಕ್ ವರ್ಕ್, ಆಫ್ಲೈನ್ ಮ್ಯಾಪ್, KGIS ಟೋಪೋ ಮ್ಯಾಪ್, KGIS ಸ್ಯಾಟಲೈಟ್ ಮ್ಯಾಪ್, ESRI ಸ್ಯಾಟಲೈಟ್ ಮ್ಯಾಪ್ ನೀವು ನೋಡ್ಬೋದು. ಇಲ್ಲಿ 10 ಮೀಟರ್ನಿಂದ ಫೋಟೋ, GPS ಫೋಟೋಗಳು, ಅಂದರೆ ಯಾವುದೇ ಮುಲಾಜಿ ಸುಮ್ಮನೆ ಕಿರಿಕಿರಿ ಆಗಬಾರ್ದು ಅನ್ನೋ ಅರ್ಥದಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ ಇಲ್ಲಿ ಸುನೀತಾ ಅವರು, ಹಾಗೆ ಸತೀಶ್ ಚಂದ್ರ ಅವರು. ರಾಜೀವ್ ನಗರ ಸೆಕೆಂಡ್ ಸ್ಟೇಜ್, ಇಲ್ಲಿ ಮೂಢ ಅತಿಕ್ರಮಣ ಪ್ರವೇಶ ಶಿಕ್ಷೆಗೆ ಗುರಿಪಡಿಸ್ತಾ ಇದ್ದೀವಿ ನಾವು ಅನ್ನೋ ಅರ್ಥದಲ್ಲಿ ಒಂದಿಷ್ಟು ಬ್ಯಾನರ್ಗಳು ಅಂಟಿಸ್ತಾ ಇದ್ದಾರೆ. ಅದರ ಚಿತ್ರಣವನ್ನು ನೀವು ನೋಡ್ಬೋದು. ಇಲ್ಲಿ ಇಷ್ಟೇ ನಮ್ಮ ಕೆಲಸ, ನಾವು ನಿಯತ್ತಿಂದ ಮುಲಾಜಿಲ್ದಂಗೆ ನಾವು ಮಾಡ್ತಾ ಇದ್ದೀವಿ. ನೀವು ನಮ್ಮ ಮೇಲೆ ಏನಾದರೂ ಅಲಿಗೇಷನ್ ಮಾಡಿದರೂ ಕೂಡ ನಾವು ಒಂದು ರೀತಿಯಿಂದ ಜಂಬೂ ಸವಾರಿ ಆನೆ ಇದ್ದಂಗೆ, ಯಾರೇ ಬಹು ಅಂದರೂ ಕೂಡ ನಾವು ಆ ಕಡೆ ನೋಡಲ್ಲ, ಗಜ ಗಾಂಭೀರ್ಯದಿಂದ ಹೋಗ್ತೀವಿ ಅಂತ ಹೇಳ್ತಾರೆ. ಈಗ ಗರುಡ ತಮಾಷೆಗೆ ಹೇಳ್ತದೆ, ಇವರು ಪ್ರಾಯಶಃ ಇತ್ತೀಚಿನ ದಿನಗಳಲ್ಲಿ ಕಾರ್ನಲ್ಲಿ ಅಥವಾ ವಾಹನದಲ್ಲಿ ಬರೋದಕ್ಕಿಂತ JCB ಏರ್ಕೆಂಡೇ ಬರ್ತಾರೆ ಅನ್ನಿಸ್ತದೆ. ಯಾಕಂದರೆ ಇದು ಇವರ ಖಡಕ್ತನ. ಹೀಗೆ ಇರಲಿ ಇವರ ಕಾಯಕ. ನಮಸ್ಕಾರ. ಕಾರ್ಯಕ್ರಮದ ಪ್ರಾಯೋಜಕರು ಪ್ರಿಂಟ್ ಪಾಯಿಂಟ್, ಕಿಟಲ್ ಕಾಲೇಜ್ ಹತ್ತಿರ, TB ರೋಡ್, ಧಾರವಾಡ. ನಮ್ಮಲ್ಲಿ ಎಲ್ಲ ತರಹದ ಬ್ಯಾನರ್ ಪ್ರಿಂಟ್, ಕಲರ್ ಪ್ರಿಂಟ್, ಆಫ್ಸೆಟ್ ಪ್ರಿಂಟ್ ಸೇವೆ ಇದೆ. ಬ್ಯಾನರ್ ಆಗಲಿ, ಕಲರ್ ಪ್ರಿಂಟ್ ಆಗಲಿ, ಸ್ಪಷ್ಟತೆಗೆ ಕನ್ನಡಿ. ಪ್ರಿಂಟ್ ಪಾಯಿಂಟ್, ದ ಪ್ರಿಂಟ್ ಸೊಲ್ಯೂಷನ್ ಅಂಡರ್ ಒನ್ ರೂಫ್.